ಗೊಂದಲ ಆಗಿದೆ. ಯಾವ ಪರ್ಸೆಂಟೇಜ್ ಅಂತ ಕೇಳಬೇಕು ನೀವು. ಹೋದ್ ಸರಿ ಗೊಂದಲ ಆಗಿದ್ದು ಕಾಂಟ್ರಾಕ್ಟರ್ ಪರ್ಸೆಂಟೇಜ್ ಅಲ್ಲಿ. ಬಿಜೆಪಿ ಸರ್ಕಾರದ ಮೇಲೆ ಶುರುವಾಗಿದ್ದು ಎಲ್ಲಿಂದ? ಕಾಂಟ್ರಾಕ್ಟರ್ಗಳು ಮೇಲೆದ್ರು, ಬಿಲ್ ಸಿಗ್ತಾ ಇಲ್ಲ ನಮಗೆ, 40% ಅಭಿವೃದ್ಧಿ ಎಲ್ಲಿ ಮಾಡೋಕ್ಕಾಗತ್ತೆ, ಸಮರ್ಪಕವಾಗಿ ಎಲ್ಲಿ ಮಾಡೋಕ್ಕಾಗತ್ತೆ, ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡೋಕ್ಕಾಗತ್ತೆ, ಕ್ವಾಂಟಿಟಿಯಲ್ಲಿ ಮೇಂಟೈನ್ ಮಾಡೋಕ್ಕಾಗತ್ತೆ. ಸಂಘದವರು ಎದ್ದು 40% ಅಪಪ್ರಚಾರ ಶುರುವಾಗಿದ್ದು ಅಲ್ಲಿಂದ. ಅದರಿಂದ ನಾವು ಗೆದ್ವಿ. ಇಷ್ಟೇ ಇರ್ಬೋದು. ಈಗ ಡೆವಲಪ್ಮೆಂಟೇ ತಗೊಂಡಿಲ್ವಲ್ಲ ಇನ್ನ. ನಿರೀಕ್ಷೆ ಅಭಿವೃದ್ಧಿ ಈ ಸರ್ಕಾರದಲ್ಲಿ 8 ತಿಂಗಳಲ್ಲಿ ಆಗಿಲ್ಲದೆ ಇರೋದ್ರಿಂದ ಯಾರು ಆರೋಪ ಮಾಡೋಕ್ಕಾಗಲ್ಲಪ್ಪ 40% 30% ಅಂತ. ಹೌದಲ್ವಾ? ಏನೋ ಸಣ್ಣ ಪುಟ್ಟ ದಂಧೆ ನಡೀತಾ ಇದ್ರೆ ಅದು ವರ್ಗಾವಣೆಯಲ್ಲಿ ಅಷ್ಟು ಬಿಟ್ರೆ 40% ರೀಚ್ ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಅಭಿವೃದ್ಧಿನಲ್ಲೇ ಹಣ ಸುರಿಯೋದು. ಅಂದ್ರೆ ಈಗ ಸರ್ಕಾರದಲ್ಲಿ ಸಣ್ಣ ಪುಟ್ಟದ್ದು ಇರ್ಬೋದು ಅಂತ ಇರೋ ಸತ್ಯ ಹೇಳ್ತಾ ಇದ್ದೀನಿ. ನೀವು ಎಷ್ಟು ಸರಿ ಕೇಳೋ ಅಷ್ಟನ್ನೇ ಹೇಳೋದು. ನಡೀತಿದ್ದಲ್ಲಿ ಅಂದ್ರೆ ಅಭಿವೃದ್ಧಿ ಏನೇನು ಒಂದು 10 ಕೋಟಿ ಕೆಲಸ ಮುಂಜೂರಾತಿ ಮಾಡಿಸ್ಬಿಟ್ರೆ ಅದು 10%. ಆಮೇಲೆ ಮುಂದಕ್ಕೆ ಪರ್ಸೆಂಟೇಜ್ ಬಿಲ್ ಬರುವಾಗ ಅವೆಲ್ಲ ನಡೀತೈತಿ. ಈಗ ಅಷ್ಟಿಲ್ಲ, ಅದಿರಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಹೊಸ ಬಂದಿಲ್ಲ. ಇನ್ನು ಈಗ ಬಿಡುಗಡೆ ಆಗಿದೆ ಅಲ್ಲ. ಅಂದ್ರೆ ಈಗ ಅನುದಾನ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ಈಗ ನಾವು ನೋಡ್ತಾ ಇದೀವಿ ಅಲ್ವಾ? ಯಾವ ಯೋಜನೆಯಲ್ಲಿ ಏನೇನು ಕಾರ್ಪೊರೇಷನ್ಗೆ ಎಷ್ಟು ಬಿಡುಗಡೆ ಆಗ್ತಾ ಇದೆ, SIDP ನಲ್ಲಿ ಏನಾಗ್ತಾ ಇದೆ ಅನ್ನೋದೆಲ್ಲ ಅದು ಗೊತ್ತಾಗಿಲ್ಲ. ನಾನು ತಗೊಂಡಿದ್ರೆ ಎಷ್ಟು ಅಂತ ಗೊತ್ತಾಗೋದು, ತಗಂತಿಲ್ಲ. ಅದರಿಂದ ಆರೋಪ ಏನೀಗ ಸರ್? ಆರೋಪ ಜನರ ಅಭಿಪ್ರಾಯ ಬರ್ತಾ ಇದೆ ಆ ತರ. ಅರ್ಥ ಆಯ್ತಲ್ಲ? ಹಾಸನ ಜಿಲ್ಲೆಯಲ್ಲಿ ನಾನು ಹೇಳಿದ ಹಾಸನ ಜಿಲ್ಲೆದು ಮಾತ್ರ, ಈ ರಾಜ್ಯದ್ದಲ್ಲ. ನಿನ್ನೆ ನಾನು ಮಾತಾಡಿದ್ದು ಪರ್ಟಿಕ್ಯುಲರ್ ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಆಗಬಾರ್ದು. ಪಾರ್ಲಿಮೆಂಟ್ ಎಲೆಕ್ಷನ್ ಮುಂದಿದೆ. ಆ ಎಲೆಕ್ಷನ್ ದೃಷ್ಟಿಯಿಂದ ನಾವು ಮುಂದೆ ಗೆಲ್ಲೇಬೇಕು. ಅದು ಒಂದು ಮಾತು ಹೇಳಿದ್ದೀನಿ. ದೇವೇಗೌಡರು ಕುಟುಂಬ ರಾಜಕಾರಣ ಹೊಂದಾಣಿಕೆ ಜೊತೆ ಬಿಜೆಪಿಯಿಂದ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇವಕ್ಕೆಲ್ಲ ಕಡಿವಾಣ ಹಾಕೋದ್ರ ಮೂಲಕ ಗೆಲ್ತಕ್ಕಂಥದ್ದಕ್ಕೆ ಪಕ್ಷವನ್ನ ಸಂಘಟನೆ ಮಾಡ್ಕೋಬೇಕು. ಜನಸಾಮಾನ್ಯರ ಮಾತಿಗೆ ಸಿಗ್ತಕ್ಕಂಥದ್ದು ಆಗಬಾರ್ದು ಅನ್ನೋ ಮಾತನ್ನೇ ಸ್ಪಷ್ಟವಾಗಿ ಹೇಳಿದ್ದೇನೆ ಹೊರತು ಇಷ್ಟು ಪರ್ಸೆಂಟೇಜ್ ಅಂತ ನಾನೇನು ಹೇಳಿ.